ನಮಸ್ಕಾರ ಸ್ನೇಹಿತರೆ, ನಮ್ಮ ಅಂಜಪ್ಪ ನೋಡ್ರಿ ಹೆಂಗಿದ್ದಾರ. ಜೈ ಶ್ರೀರಾಮ ಆಂಜನೇಯ. ಏನ ಹೇಳ್ರಿ, ಆಂಜನೇಯ ಒಂದು ಶಕ್ತಿ. ಯಾಕಂದ್ರೆ ಅಂತ ರಾಮನಿಗೆ ಬಲಿಗೆಯಾಗಿರುವಂತಹ ನಮ್ಮ ಶ್ರೀರಾಮ ಆಂಜನೇಯ ಪ್ರತಿದಿನ ಅವ್ನು ನೋಡಿಲ್ಲ ಅಂದ್ರೆ ನಮಗೂ ಸಮಾಧಾನ ಆಗೋದಿಲ್ಲ. ಲಕ್ಷ್ಮೇಶ್ವರಕ್ಕೆ ಇಷ್ಟು ಸಲ ನಾವು ಮಾರ್ಕೆಟಿಂಗ್ ಹೋದಾಗ ಒಂದು ಸಲನೂ ನಮಗೆ ದರ್ಶನದ ಭಾಗ್ಯ ಸಿಗಲಿಲ್ಲ. ಬಟ್ ಇವತ್ತು ಮಾತ್ರ ಭಾಳ ಚಂದವಾಗಿ ನಮ್ಮ ಅಂಜಪ್ಪನ ಅಂದರೆ ನಮ್ಮ ಆಂಜನೇಯ, ಪ್ರೀತಿಯಿಂದ ಅಂಜಪ್ಪ ಅಂತಲೇ ಕರಿತೀವಿ ನಾವು. ಆಂಜನೇಯನ ಅಷ್ಟು ಚಂದವಾಗಿ ಸುಂದರವಾಗಿ ಇವತ್ತು ಅಲಂಕಾರ ಮಾಡಿದ್ದಾರೆ. ಎಲೆ ಪೂಜೆ ಇರಬೇಕೇನೋ, ಬಹಳ ಚಂದ ಕಾಣಿಸಕೊಂತಿದ್ದ ಇವತ್ತು ನಮ್ಮ ಆಂಜನೇಯ. ನಮ್ಮೆಲ್ಲರ ರಕ್ಷಕ, ನಮ್ಮೆಲ್ಲರ ಕಾಯುವಂಥ ನಮ್ಮ ಭಗವಂತ ಬಹಳ ಚಂದವಾಗಿ ಕಾಣ್ತಾ ಇದ್ದಾರೆ. ಆಂಜನೇಯನ ಶಕ್ತಿ ಇತ್ತಂದ್ರೆ, ಆಂಜನೇಯನ ದಯ ಇತ್ತಂದ್ರೆ ಯಾವ ದುಷ್ಟ ಶಕ್ತಿನೂ ನಮ್ಮ ಹತ್ತಕ್ಕೆ ಬರುವುದನೇ ಇಲ್ಲ ನೋಡ್ರಿಪ್ಪ. ಮತ್ತು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಒಂದು 10 ನಿಮಿಷ ಕೂತ್ಕೊಂಡು ಭಗವಂತನ ಒಂದು ಆರಾಧನೆ ಮಾಡ್ಕೊಂಡು ಮತ್ತು ಮುಂದಿನ ಕೆಲ್ಸಕ್ಕೆ ಹೋಗ್ರಿ. ಇದೆಲ್ಲ ಐತಪ್ಪ ಅಂತಂದ್ರೆ ನಮ್ಮ ಲಕ್ಷ್ಮೇಶ್ವರದಲ್ಲಿ ಐತ್ರಿ ದೇವಸ್ಥಾನ. ಭಾಳ ಚಂದ ಐತ್ರಿ. ಭಗವಂತನ ಒಂದು ದರ್ಶನ ಭಾಗ್ಯ ಇವತ್ತು ನಮಗೂ ಸಿಗ್ತೈತೆ. ಶ್ರೀಕೃಷ್ಣ ಜನ್ಮಾಷ್ಟಮಿ. ಸೊ ಮಾರ್ಕೆಟ್ ಮುಗಿಸ್ಕೊಂಡು ಮತ್ತು ನಮ್ಮ ಮುಂದಿನ ಕೆಲ್ಸಕ್ಕೆ ನಾವು ಹೊರಟಿವಿ. ಶುಭವಾಸ್ತು. ನಮಸ್ಕಾರ ಸ್ನೇಹಿತರೆ.